ಯವ್ವ ನನಗರ ಸಾಕಾಗಿ ಹೋಗೈತೆ ನೋಡು. ದೊಡ್ಡವ್ರ ಹಂಗದಾರ, ಸಣ್ಣವ್ರ ಹಂಗದಾರ, ಎಲ್ಲವೂ ಬಟ್ಟೆಗಳು ಕಿತ್ತಾರ ಹೋಗಿತ್ತಾರ, ಕೀಳ್ತಾರ ಹೋಗಿತ್ತಾರ. ನಾವು ಒಬ್ಬ ಪಾಡ ಆಗ್ಬಿಟ್ಟಾನ ಇವ್ರಿಗೆ ಪುಕ್ಷಟ್ಟೆ ಆಳು. ನನಗೂ ಕಟ್ಟಿಟ್ಟಿಟ್ಟು ಸಾಕಾಗೈತಿ. ಸುಮ್ಮನೆ ಯಾರಿಗಾರ ಬಡವ್ರ ಬಗ್ರಿ ಕೊಟ್ರ ದರಿವುಗಳು ಹೊಸನ. ಅದೇನಾತ ನಿನಗೆ ಹಂಗೆ ಒಟ ಅಂತಿದಿ. ಕುಂತ ಒಂಚೂರು ನೆಮ್ಮದಿಯಾಗಿ ಪೇಪರ್ ಓದಾಕು ಬಿಡಂಗಿಲ್ಲ ನೋಡು. ಮನ್ಯಾಗಿದ್ದೆ ಅಂದ್ರೆ ಬರೀ ಇದ ಸೆಡಗ್ರ ನಿಂದು. ಅಯ್ಯ ನನ್ನ ರಾಜ. ಹೌದು ಬಿಡ, ಮೊದ್ಲು ನಾ ಮಾತಾಡಿದೆ ಅಂದ್ರೆ ಎಷ್ಟು ಚಂದ ಮಾತಾಡ್ತೀನಿ ನೀನು. ನೀ ಮಾತಾಡಕತ್ತಿದ್ರೆ ಕುತ್ಕೊಂಡು ಕೇಳ್ಬೇಕು ಅನಿಸ್ತೈತಿ. ನಿನ್ನ ದನಿ ಅಷ್ಟು ಮಧುರವಾಗೈತಿ ಅಂತಿದ್ರಿ. ಈಗ ನಾ ಮಾತಾಡಿದೆ ಅಂದ್ರೆ ಒಟ ಅಂದಂಗಕತ್ತೇನೆ ನಿಮಗೆ. ಅಷ್ಟಕ್ಕೆ ಅನ್ಬಾರ್ದೇನಂದೆ ನಾನು. ಬಟ್ಟೆ ಭಾಳ ಅದಾವು, ಯಾರ ಬಡವ್ರ ಬಗ್ರಿ ಕೊಡೋದು ನಡ್ರಿ, ಪಾಪ ಉಟ್ಕಂತಾವು. ಉಣ್ಣಾಕ ಪಣ್ಣಾಕ ಗತಿ ಸತೆ ಇರಲ್ಲ ಅಂತರಿಗೆ ಬಟ್ಟೆ ಕೊಟ್ಟರು ಅಲ್ಲ ಅಂತಾರೇನು ಅಂತ ನಾ ಅನ್ನಕತ್ತೇನಿ. ನೀವು ನೋಡಿದ್ರೆ ಆ ಸೆಡಗ್ರ ಈ ಸೆಡಗ್ರ ಅಂತ ಚಲೋ ಮಾಡಿಬಿಟ್ಟಿರಿ. ಬೇಡ ಬಡವ್ರ ಬಗ್ರಿಗೆ ಕೊಡೋದೇನು ಬೇಡ. ಮನ್ಯಾಗ ಇಟ್ಗ ಕಲ್ಲು ಪಲ್ಲು ಒರ್ಸಕ್ಕೆ ಬರ್ತಾವ ನಿನಗೆ. ಅಲ್ರಿ ಬಟ್ಟೆ ಎಲ್ಲ ಭಾಳ ಚಲೋ ಅದಾವ. ಸುಮ್ಮನೆ ಕಲ್ಲು ಒರ್ಸಕ್ಕಂತ ಚಲೋ ಬಟ್ಟೆ ಇಟ್ಕೊಂಡು ಏನು ಮಾಡ್ತೀವಿ? ಕೊಟ್ರಿ ಉಟ್ಕಂತಾರೆ ಬರ್ರಿ ಹೋಗೋಣ. ಯಾಕೆ ಹಂಗೆ ಮಾಡ್ತೀರಿ? ಬರ್ಬೋದಿತ್ತು ಬಿಡು, ಅದೇ ಏನಿಲ್ಲ. ಆದ್ರೆ ಮೊದ್ಲು ಉಣ್ಣಾಕ ಗತಿ ಇಲ್ದವ್ರಿಗೆ ಕೊಡ್ಬೇಕು ಅನ್ನಕತ್ತೀಯ. ಮತ್ತು ನಿನ್ನರಿ ಬೆವ್ರಿ ಬರ್ಬೇಕಲ್ಲ. ಏನು ಎಲ್ಲರಿಗೂ ನಿನ್ನಂಗ ಸುಖ ಐತಿ ಅಂತ ಮಾಡಿ ಏನ ಆನಿ ಮರಿ ಉಬ್ದಂಗೆ ಉಬ್ಬ ಅಷ್ಟು. ನಾನೇನಂದೇನೆ? ಏನು ಅಂದಲ್ಲ ಬಿಟ್ಟಲ್ಲ, ಸುಮ್ಮನೆ ಏನೋ ಅಂದ್ರಲ್ಲ ಅಂತೀಯಲ್ಲ. ಹೊರತು ಹೋಗ್ಕಂತಾಗ ಕೆಲಸ ಐತೆ ನಂದು ಹೊಟ್ಟು ಹೊಲ್ದಾಗ. ನಿನ್ನ ಗೆಳತಿಯರು ಬಂದ್ರೆ ನೋಡಿ ಆರಾಮ್ ಮಾತಾಡ್ಕೊಂತ ಕುಂದ್ರಿ ಹೊತ್ತು ಮುಣಗ ತನಕನ. ನೀ ರೀ ಅನ್ನೋದ್ರಾಗ ಅಣ್ಣಾರಲ್ಲ 3 ಮೈಲ್ ದೂರ ಹೋಗಿರ್ತಾರ. ಹ್ಞೂ ನೋಡ, ನಾ ಇನ್ನು ಮಾತಾಡಕತ್ತೇನೆ. ಹಾಲು ಕಿತ್ತಗಂದು ಎದ್ದು ಹೊಡೋದ್ರು. ಬರ್ರಿ ಎಲ್ಲ ಕುತ್ಕೊ ಬರ್ರಿ. ಯಾಕೆ ಆರಾಮ್ ಬಂದ್ರಿ? ಕೆಲಸ ಎಲ್ಲ ಆಗಿತ್ತನ? ಹ್ಞೂನವ, ನಮ್ದೆಲ್ಲ ಕೆಲಸ ಆಗಿತ್ತು ನೋಡು. ನಿಂದು ಯಾಕೆ ಚಪಾಟಿ ಹರಿಕೊಂಡ್ ಕುಂತ್ಬಿಟ್ಟಿಲ್ಲ? ಬಟ್ಟೆ ಬರಿಗಳೆಲ್ಲ ತಕ್ಕಂದು ಹಳೆವು ಹೊಸವು. ಯಾಕೆ ಸೀರೆ ಗಂಟು ಬೇರೆ ತಕ್ಕಂದಿದಿ? ಗಣಪನ ಹಬ್ಬಕ್ಕೆ ಸ್ವಚ್ಛ ಮಾಡಕ್ಕೆ ಕಿತ್ತಿದ್ ಬಿಡ ಮೊನ್ನೆಗೆ. ಹಾಗಾಗಿ ಎಲ್ಲವೂ ಗಂಟು ಕಟ್ಟಿಟ್ಟಿದ್ನೆ. ಅದಕ್ಕೆ ಮಡ್ಚಿ ಒಟ್ಟು ಕಪಾಟಿಗೆ ಹೊಂದಿಸಿದ್ರಾತಂತ ತಕ್ಕಂಬಂದನ್ ನೋಡು. ಅದಕ್ಕೆ ಇದ್ರ ಬರ್ಲಾರದು ಹೋದವು ಕೊಟ್ಟು ಬರ ನಡ್ರಿ ಯಾರಿಗಾರ ಒಟ್ಟು ಅಂತಂದ್ರೆ ಹಿಂಗೆ ಅನ್ಕೊಂತ ಹೋಗ್ರ ನೋಡಿ ನಿಮ್ಮ ಅಣ್ಣಾರು. ಹೋಲ್ ಬಿಡಲ್ಲಲ್ತಕ್ಕ ಅಂದ್ರನ್ವಲ್ರಕ್ಕ ಅಂದಾಗ ಮೊನ್ನೆ ಸತ್ಯನಾರಾಯಣ ಪೂಜೆಗೆ ಬರಲೇ ಇಲ್ಲಲ್ಲ. ನಾನು ಮತ್ತೆ ಕರೆನಂತ ಮಾಡಿದ್ದೆ. ಹೆಂಗ ಅಲ್ಲ ನಮ್ಮಂತೆ ಕಾಲ್ ಬರೋದು ಅಂತೇಳಿ ಹೆಂಗೆ ಇಬ್ಬರು ಜೊತೆ ಬರ್ತೀರಿ ಅಂತ ಸುಮ್ಮನಾಗಿದ್ನವ. ಯಾಕೆ ನೀವು ಬರಲೇ ಇಲ್ಲ? ಅದು ಹೆಂಗೆ ಬರ್ಬೇಕಲ್ಲೇ? ಒಟ್ಟ ನಮ್ಮನ್ನು ಒಂದು ಮಾತು ಬರ್ರಿ ಅಂದಿಲ್ಲ ಆಕಿ. ಬುಬ್ಣಿ, ಹಳೆ ಬುಬ್ಣಿ. ಮತ್ತು ನಮ್ಮ ಮನೆಗೆ ಏನಾರು ಇತ್ತಂದ್ರೆ 6 ತಾಸು 2 ತಾಸು ಮುಂಚೆ ಬಂದು ಕುತ್ಕೊಂಡು ಮುಂಜಾನೆ ನಾಷ್ಟ ತಿಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಕಡೆ ಸಂಜೆ ಚಹಾ ಕುಡ್ದನ ಹೋಗ್ಕಳ ನೋಡು. ಬೆಂಡ್ಲಿ ಎಷ್ಟದಾಳ. ಒಂದು ಮಾತು ಬರ್ರಿ ಅಂದಿಲ್ಲ ಸತ್ಯನಾರಾಯಣ ಪೂಜೆಗೆ. ಕರಿಲಾರ್ದನ ಹೋಗ್ಬೇಕಂತ ಪೂಜೆಗೆ. ಆದ್ರೆ ತೀರ ಮನಸ್ಸರ ಬರ್ಬೇಕಲ್ಲ ಕರಿಲಾರ್ದಂಗೆ ಹೋಗಕ್ಕೆ. ಮತ್ತು ಈಕಿ ಮನ್ಯಾಗಂತ ಹಡ್ದಾರ ಈಕಿಗೆ ಹೋಗಕ್ಕೆ ಬರಂಗಿಲ್ಲ. ಹಂಗಾಗಿ ಈಕಿನೂ ಹೋಗಿರಂಗೆ ಕಂಡಲ್ಲ. ಹೋಗ್ಲಿ ಬಿಡಲ್ಲ ಅಲ್ತಕ್ಕ, ನಮ್ಮಂತ ಬಡವರೆಲ್ಲ ಆಕೆ ಕಣ್ಣಾಗ ಕಾಣಂಗಿಲ್ಲ. ಏನಿದ್ರೆ ಶಾರಕ್ನಂತ ಸಾವುಕಾರ ಜನ ಅಷ್ಟ ಕಾಣ್ತಾರ ಆಕೆ ಕಣ್ಣಾಗ. ಅದಕ್ಕೆ ಆಕಿನ ಕರ್ದಾಳ. ಕರಿಲಿದ್ರೆ ಕರಿಲಿಲ್ಲ ಬಿಡು. ನಾವು ಇನ್ನೊಮ್ಮೆ ಏನಾರಕ್ಕೆ ನಮ್ಮ ಮನೆ ಕಾರ್ಯ ಮಾಡಿದಾಗ ಆಕಿನ ಕರೆಯೋದ ಬೇಡ, ಬಿಟ್ಟ ಮಾಡಿದ್ರತ್ತ ಅಂದ್ರೆ ಗೊತ್ತಾಕತಿ. ಹ್ಞೂ ನಾವು ಆಗ ಮತ್ತೆ ತೀರ ಅತಿ ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಒಬ್ರಿಗೊಂದು ಓಣ್ಯಾಗ ಕರೆದಿದ್ರೆ ಎಲ್ಲ ಚೆಂದಾಗಿ ಕರಿಬೇಕು. ಮತ್ತು ನಡೆದಿಂದಾಗ ಎಂತ ಚಂದ ಇಟ್ಕೊಂಡು ಮಾತಾಡೋಕಾಳಾಕಿ. ಇಂಥದ್ದು ಏನಾರ ಇದ್ದಾಗ ನೆನಪಾಗೋದಲ್ಲ ನಾವು. ಅಂದಂಗೆ ಅಡಿಗೆ ಏನು ತಾವ ಮಾಡಿದ್ರನ್ ಮನ್ಯಾಗ? ಏನು ಯಾರಿಗಾರ ಹೇಳಿದ್ರ? ಯಾರಿಗೆ ಹೇಳಿದ್ರು ಬಿಡಲ್ಲ ಅಲ್ತಕ್ಕ, ಹೊರಗಿನ ಮಂದಿಗೆ ಯಾಗ ಕ್ಯಾಟ್ರಿಂಗ್ನವ್ರಿಗೆ ಹೇಳಿದ್ರಂತ. ಅವರು ಅಡಿಗೆ ಎಲ್ಲ ಚಲೋ ಮಾಡ್ಕೊಂಬಂದಿದ್ರವ. ಆದ್ರೆ ಒಂದು ದಿವ್ಸ ಮಂದಿ ಆ ಕಡೆ ಕೆಳಗಿನ ಉಣ್ಯಾರು ಬಂದಿದ್ರವ. ಅದ್ರಾಗ ಒಬ್ಬಾಕಂತೂ ನಾಯಿ ಹಿಡ್ಕೊಂಬಂದ್ಬಿಟ್ಟಾಳ. ಇವ ಬ್ಯಾಡದಪ್ಪ ಜೀತಿ. ಯಾಕೆ ಅಂಥದ್ದೇನಾತು? ನಾಯಿ ಹಿಡ್ಕೊಂಬಂದ್ರೆ ಹೊರ ಬಿಟ್ಟು ಹೋಗಿರ್ತಾರ. ಅದನ್ನೇನು ಒಳಗೆ ಕರ್ಕೊಂಬರ್ತಾರ ಗುಡಿ ಅಂತ ಕೈ ಮುಗಿ ಬಾ ನೀನು ದೇವ್ರಿಗೆ ಅಂತೇಳಿ. ಅದೊಂದು ಕಮ್ಮಿ ಆಗೈತೆ ನೋಡ್ಲಿ ಸುಮ್ಮನೆ. ದೇವ್ರ ಮನೆ ಬಾಗಿಲು ತನಕ ಬಂದತ್ತಲೇವ ನಾಯಿ. ಯಾರು ಹಚ್ಚ ಅಂದ್ರೆ ಸಾಕಾಯಮ್ಮ, ನಮ್ಮ ನಾಯಿ ಅಂತಾಳ. ಏನು ಮಾಡ್ತಿದಿ? ಇದ್ರ ಹಚ್ಚನ ಅನ್ನಕ್ಕಾಗಂಗಿಲ್ಲ, ಅತ್ಲಾಗ ಮನೆ ಬಿಟ್ಟು ಬರ್ಬೇಕಿಲ್ರಿ ಅಂತ ಹೇಳಕ್ಕೂ ಆಗಂಗಿಲ್ಲ. ಹಿಂದ್ಕೆಲ್ಲ ನಾಯಿನ ಮನೆ ಕಾಯಕಂದು ಇಟ್ಕೊಂತಿದ್ರವ. ಈಗ ಹಂಗಲ್ಲ, ನಾಯಿ ಕಾಯಕ್ಕಾಗೆ ಒಬ್ರ ಮನ್ಯಾಗ ಇರ್ಬೇಕಾಗೈತಿ. ಆ ಲೆಕ್ಕಕ್ಕೆ ಬಂದೈತೆ ನೋಡ. ಮೊನ್ನೆ ನಾಯಿ ನೋಡ್ದಾಗಿದ್ದೆ ನನಗೆ. ಬಿಡ್ಲೆ ಪಾಪ, ಅವ್ರ ಪ್ರೀತಿ ಅದು. ಅವ್ರು ಸಾಕಿರ್ತಾರ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಇರ್ತಾವೆ. ಅದಕ್ಕೆ ಹಂಗೆ ಮಾಡ್ತಾರೆ ಜೀವನ. ಹೋಗ ನಮ್ಮವ್ವ ಯಾರು ಬೇಡ ಅಂತಾರ ಜೀವ ಮಾಡೋರಿಗೆ. ಯಾಕೆ ಮಾಡ್ಕೆಲ್ಲಿ ಅವ್ರ ಮನೆಗಳ ಮಾಡ್ಕೋಬೇಕವ. 4 ಮಂದಿ ಬಂದಲ್ಲಿ ಹೋದಲ್ಲಿ ಹಂಗೆ ಮಾಡಿದ್ರೆ ನಾಯಿ ನೋಡಿದ್ರೆ ಹೆದರಿಕೆ ಬರ್ತೈತಿ. ಅಂತದ್ರಾಗ ಅದ್ರ ಮುಂದೆ ನಿಲ್ಲಿಸ್ಕೊಂಡು ಉಣ್ಣಂದ್ರೆ ಇನ್ನೆಂಗೆ ಆಗ್ಬಾರ್ದು ಜೀವಕ್ಕೆ ನನಗೆ. ಹೌದು ಬಿಡಲ್ತಕ್ಕ, ಆಕಿನೂ ನಮೂನಿನ ಮಾಡ್ತಾಳ. ಬೇಕಂತನ ಯಾರ ಕರದಲ್ಲಿ ಮುದ್ದಾಮ್ ಕರ್ಕೊಂಬರ್ತಾಳ. ಅದನ್ನ ತೀರ ಅಷ್ಟಿದ್ದಕ್ಕಿ ಅವ್ರ ಮನೆಗೆ ಇಟ್ಕೊಂಡು ಜಪಾನ ಮಾಡ್ಕೊಂಡು ಯಾರು ಬೇಡ ಅಂತಾರ ಬೇಕಾದ ಟ್ರೀಟ್ ಮಾಡ್ಲವ. ಬೇಕಾದ್ರೆ ಇಬ್ರು ಒಂದೇ ತಾಟ್ನಾಗ ಉಣ್ಲಿ, ಯಾರೇನು ಕೇಳಕ್ಕೆ ಹೋಗಂಗಿಲ್ಲ. ಹಂಗೆ 4 ಮಂದಿ ಇದ್ದಲ್ಲಿ ಕರ್ಕೊಂಬಂದು ಬದ್ದರಿಗೆ ಹೆದರಿಕೆ ಆದ್ರೆ ಸಣ್ಣ ಮಕ್ಳು ಮರಿ ಬೇರೆ ಇರ್ತಾವು. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ತಿಳ್ಕೊಬೇಕು ತಾವು. ತಮ್ಮ ಮನೆ ಕಾರ್ಯಕ್ಕೆ ಯಾರು ಹಿಂಗೆ ಕರ್ಕೊಂಬಂದ್ರೆ ಸುಮ್ಮನೆ ಇರ್ತಾರೆ ನೀವು ನೋಡೋಣ ಹೇಳು. ಅಯ್ಯ ನೀನು ಒಳ್ಳೆ ಚಲೋ ಹೊಂಟಲ್ಲೇ. ಆಕಿ ಮನೆ ನಾಯಿ ಆಕಿಗೆ ಹೇಳ್ಬೇಕು, ನೀನು ಆಕಿನ ಕೇಳ್ಬೇಕು. ನನ್ನ ಕೇಳಿದ್ರೆ ನಾನೇನು ಹೇಳಿ?
ಲಲ್ತಕ್ಕ ಏನು ಹೇಳಿದ್ರು ತಗೋಯವ ಒಂದು ತಟ್ಟೆ 2 ಚೂರು ಅಡಿಕೆ ಒಂದು ಎಲೆ ಇದ್ರು ಕೊಡು. ಊಟ ಮಾಡಿ ಬಂದ ಹೊಟ್ಟೆ ಉಬ್ರದಂಗೆ ಆಗ್ಯದ ಬಿಡ. ಒಂದು ಎಲೆ ಅಡಿಕೆ ಹಾಕಿದ್ರೆ ಸಮಾಧಾನ ಆಕತಿ. ನಮ್ಮ ಮನೆ ಯಜಮಾನ್ ಹೇಳಿ ತಗೊಂಬರ್ರಿ ಅಡಿಕೆನ ಅಂತಂದು ಈ 3 ದಿನ ಆತ್ ನೋಡು. ನೆನಪಾರಿ ಬರಕತ್ತಾರ. ಮನೆ ನೋಡಿದ್ರೆ ಒಂದು ತಟ್ಟೆ ಎಲೆ ಅಡಿಕೆ ಹಾಕಿಲ್ಲದ್ರೆ ಸಮಾಧಾನನ ಆಗೋದಿಲ್ಲ. ಅಂದಂಗೆ ಸುಮ್ಮನೆ ವ್ಯಾಪಾರಕ್ಕೆ ಹೋಗೋದ ಬಿಟ್ಟು ಏನೀಗ ಇವ ಬಿಟ್ಟು ಕುಂತ್ರೆ ಹೆಂಗೆ ನಡಿತೈತೆ ಶರಕ್ಕ? ನಿನ್ನಂಗೆ ಒಬ್ಬಂಟಿಗ್ರಿಲ್ಲವ ನಾವು. ನಮ್ದು ಹಂಗೆ ಜಾಯಿಂಟ್ ಫ್ಯಾಮಿಲಿ ಹಂಗೆ ಅವ್ರಿಬ್ರು ಅನ್ಕಂತ ಎಲ್ಲ ಜೊತೆ ನೋಡು. ಹಂಗಾಗಿ ಮುಂದಿನ ವಾರದಿಂದ ಹೋಗ್ಬೇಕು ಅನ್ಕೊಂಡನಿ. ಮನ್ಯಾಗ ಕುತ್ಕೊಂಡ್ರೆ ಏನು ಬರೋದೈತಿ? ಹೆಂಗ ಮಾಡ್ಕೊಂತಾರ ಅಮ್ಮ ಮಕ್ಕಳು ಸೇರಿ. ಇಲ್ಲಲ್ತಕ್ಕ ನನಗೆ 2 ಹುಳು ಅಡಿಕೆ ಕೊಡವ ಯವ ಹೊಕ್ಕನ ಮನೆಗೆ. ಮತ್ತೆ 2 ಹುಡ್ರು ಅಳಕತ್ತಿದ್ವ ಅಂದ್ರೆ ಅವ್ರ ಜೊತೆಗೆ ಮೀನಾಕ್ಷಿನ ಅಳಕ್ಕೆ ಚಲೋ ಮಾಡಿಬಿಡ್ತಾವ. ಮತ್ತು ನಮ್ಮವು ಎಲ್ಲೇ ಹೋಗೇಬಿಟ್ಲು ನೋಡು, ಒಂದಿಟ್ಟು ಹುಡ್ರು ಕರ್ಕೊಂತಾಳ ಅಂತಂದು ಕೊಡ್ತಾನೆ ತಡೀಲಿ. ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ? ಅಂದಂಗೆ ಒಟ್ಟು ನಾಳೆ ಹೊಲಕ್ಕೆ ಬರ್ತೀನಿ. ಗಣಪತಿ ಹಬ್ಬಕ್ಕೆ ಹೂವರ ಹರ್ಕೊಂಬಂದ್ರೆ ಅದು ಹೊಲದಾಗ ಎಂಥ ಚಲೋ ಚೆಂಡು ಹೋಗ್ಯವ. ಅದಕ್ಕೆ ನಿಮ್ಮ ಅಣ್ಣಗೆ ಹೇಳಿದೆ ಅಂದ್ರೆ ನಿನಗೆ ಎಂತ ಬೇಕಾ ಬಂದು ನೀನು ನಾ ಹರ್ಕೊಂಬಂದೆ ಅಂದ್ರೆ ಇವು ಸಣ್ಣ ಓದವು, ಹೂ ದೊಡ್ಡ ಓದವು, ಇವೇನೋ ಮೊಗ್ಗದವು ಅಂತಂದು ಅಂತಿದ್ದಿ. ಅದಕ್ಕೆ ನೀನ ಬಾ ಅಂತಂದಾರ. ಬಾ ಬರೋದಿದ್ರೆ ನನ್ನ ಜೊತೆಗೆ ಅಂತ ಏಟತ್ತು ಇಲ್ಲೇ ಊರು ಮುಂದಿನ ಹೊಲದಾಗ ಅದಾವು, ಹೋಗಿ ಹರ್ಕೊಂಬಂದ್ರಾತ ಅಂತ. ಲಲ್ತಕ್ಕ ಅಣ್ಣರು ಅಷ್ಟು ಅಪೇಕ್ಷೆ ಬಿಟ್ಟು ನೀನಾ ಬಾ ಹೊಲಕ್ಕೆ ಅಂತ ಕರೆದಾರ ಅಂದ್ರೆ ಏನಾರ ವಿಶೇಷ ಇರ್ಬೇಕನ್ನತ್ತಾಗ. ಅದಕ್ಕೆ ನೀವು ಒಬ್ಬಕ್ಕೆ ಹೋಗು. ಮತ್ತು ನಮ್ಮನ್ನೆಲ್ಲ ಏನು ಜೊತೆ ಹಾಕೊಂಡು ಹೋಗ್ತೀರಿ? ಆಮೇಲೆ ಅಣ್ಣವ್ರು ನಮ್ಮನ್ನು ಬೇಯ್ಬೇಕನ್ನ. ಯವ್ವ ಏನದಿಯೇ ಶರಕ್ಕ, ನೀನು ಹೆಂಗೆ ಮಾತಾಡ್ದಲ್ಲ ಮಗ? ಹಾಗೆಲ್ಲ ಏನಿಲ್ಲ ತೆಗಿ. ತೂ ನಾಚಿಗೆ ಪಾಚಿಗೆ ಏನಾಗಂಗಲ್ಲ ನೋಡ್ಲಿ ಶರಕ್ಕ. ನಿನಗಂತ ಬರ್ತಾ ಸಣ್ಣ ಹುಡುಗಿ ಆಗಕತ್ತಿ ನೋಡ. ಸುಮ್ಮಿ ಜೊತೆ ಸೇರಿ ನೀನು. ನಾ ಹೇಳ್ಕೊಟ್ಟದ್ದೇ ಹೇಳ್ತಾಳ ನೋಡಿ ಶರಕ್. ಪಾಪ ಸಣ್ಣ ಹುಡುಗಿ ಬಾಯಿ ಬೊಟ್ಟಿಟ್ರೆ ಕಡೆಯಕ್ಕೆ ಬರ್ತೈತೇನ ಹಂಗೆ ಚೀಪ್ತಾಳಕಿ. ಅದಕ್ಕೆ ಏನು ಹೇಳಿದೆವಲ್ಲ ತಕ್ಕ ನಿನ್ನ ಮಾತು ಕೇಳಿದೆ ಅಂದ್ರೆ ಈ ಹುಣ್ಯಾಗ ನಾನಾ ತಂಡು ಹರಿದಕ್ಕಿನ ಅನ್ಬೇಕು ನೋಡು. ಹಂಗೆ ಅನ್ನಕತ್ ನೀ ಮಾತಾಡೋದ ಅರ್ಥ ಇರ್ಲಿ ಬೆಳ್ಳೆ. ಏನಾಯ್ತು? ಒಂಚೂರು ನಕ್ಲಿನ ಮಾಡ್ಬಾರ್ದನ? ತೀರಾ ಗೆಳ್ತಾನ ಅಂದ್ರೆ ಈಟು ಸಲಿಗಿಲ್ಲದ್ರದಿ ಅಂತ ಗೆಳ್ತಾನ. ಹುಲು ತುಂಬ ಹೂವು. ಎಷ್ಟೊಂದು ಅದೃಷ್ಟ ಮಾಡೀನಿ ನಾನು. ಇಷ್ಟು ವರ್ಕಂದು ಹೋಗ್ಬಿಟ್ರೆ ಗಣಪತಿ ಹಬ್ಬಕ್ಕೆ ಮಸ್ತ್ ವ್ಯಾಪಾರ ಆಕತಿ. ಬಡ ಪ್ಯಾಟಿಗೆ ತಗೊಂಡು ಹೋಗಿ ಹಾಕಿ ಬಂದ್ಬಿಡ್ತಾನೆ ಹೂನ. ಮಸ್ತ್ ರೊಕ್ಕನಾರ ಹಾಕೋ ಕೈಗೆ. ಯಾರು ಅದಾರೇನ ಆ ಕಡೆಗೆ? ಈ ಕಡೆನೂ ಯಾರಿಲ್ಲ. ನೀವೇನಾರ ಲಲ್ತಕ್ಕ ಹೇಳಿರಿ ಮತ್ತೆ ಹಿಂಗೆ ಪುಷ್ ಹೂ ಹರ್ಕೊಂಡು ಹೋದ್ಲು ಅಂತಂದು. ಏನೋ ಮನೆ ಪೂರ್ತಕ್ಕೆ 4 ಹೂ ಹರ್ಕೊಂಡು ಹೋಗ್ತಾನೆ. ಭಾಳ ಹರ್ಕೊಳಂಗಿಲ್ಲ, ಕೊಂಡ್ಕೊಂಬರಕ್ಕೆ ಆಗಂಗಿಲ್ಲ. ಹೊಲ ಇದ್ರೆ ನಾನು 4 ಗಿಡ ಹಚ್ಕೊಂಡು ಅವ ಗಿಡದನೂ ಹರಿದು ಏರಿಸ್ತಿದ್ದೇವ್ರಿಗೆ. ಅದಕ್ಕೆ ಹೇಳಕ್ಕೆ ಹೋಗ್ಬೇಡ್ರೇನ. ಏನು ಮಾಡ್ಬೇಕು ಬಡವರು? ಹೆಂಗೆ ಇದ್ದಂಥದ್ದು ಹೊಲ್ದಾನು 4 ಕಾಯಿ ಹರ್ಕೊಂಡು ಹೆಂಗೆ ಜೀವನ ಮಾಡ್ತೇವೆ. ಸಾಕು ಅಂತೂ ಒಂದು 10 kg ಅಷ್ಟು ಹೂ ಆದವು. ಮತ್ತು ಇಷ್ಟು ಖಾಲಿ ಮಾಡಿದೆ ಅಂದ್ರೆ ಮತ್ತೆ ನನ್ನ ಹೆಸರು ಹೊಯ್ಕೆಬಾಡ್ಲಲ್ತಕ್ಕ. ಅದಕ್ಕೆ ಇವು ಸೇರ್ವಲ್ವಕ್ಕ. ಸಾಕು ಮನೆಗೆ ಹೋಗ್ಬಿಡ್ತಾನೆ ಯಾರ ನೋಡೋಕ್ಕಿನ್ನ ಮುಂಚೆ. ಅಯ್ಯ ಇದೇನಿದು? ಲಲ್ತಕ್ಕೆ ಇವತ್ತು ಬರೋದಿಲ್ಲ ಅಂದದ್ಲು. ನಾ ಹೊಲಕ್ಕೆ ಬರಮುಂದೆ ಆಕಿನ ಮಾತಾಡಿಸಿ ಬಂದಾನೆ. ಇವತ್ತೇನು ಹೋಗಂಗಿಲ್ಲ, ನಾಳೆ ಸುಮ್ಮಿಗೆ ಹೇಳೇನು ಬರೋಕೆ ಆಕೆ ನಾನು ಕೂಡ ಹೋಕ್ಕವಿ ಅಂತ ಅಂದದ್ಲು. ಈಗೇನಪ್ಪ ಇದ್ರಿಗೆ ಬಂದ್ಬಿಟ್ಲು. ಆಕೆ ಈಗ ನೋಡೋಕ್ಕಿನ್ನ ಮುಂಚೆ ಈ ಹೂವಿನ ಬುಟ್ಟಿ ಎಲ್ಲರೂ ಮುಚ್ಚಿಡ್ಬೇಕಲ್ಲ. ಎಲ್ಲಿಡ್ಲಿ? ಇಲ್ಲೇ ಜಾಗ ಚಲೋ ಐತಿ, ಇಲ್ಲೇ ಮುಚ್ಚಿಟ್ಬಿಡ್ತಾನೆ. ಆಕೆ ಲಲ್ತಕ್ಕೆ ಕೇಳಿಲ್ಲ ಅಂದ್ರೆ ಕೇಳೋದೇನು ಕಾಣಂಗ ಇಲ್ಲ ಆಕೆಗೆ. ನಾನು ಒಬ್ಬಕ್ಕೆ ಹೋಗ್ಕೊಂಡು ಮುಂದೋಗಿ 2 ಹಂಗೆ ಚಂದಾಗಿ ಮಾತಾಡಿ ಬರ್ತಾನೆ ಅಂತ. ಇವ್ರು ನೋಡಿದ್ರೆ ಹೊಲದಾಗ ಭಾಳ ಆಗ್ಯಾವ ಹೂವು, ನೀನ ಬಾ ಹರ್ಕೊಂಬರುವಂತೆ ಅಂತ ಅಂದ್ರೆ ನಾನು ಬಂದು ನೋಡಿದೆ ಅಂದ್ರೆ ಹೊಲದಾಗ ಹಳ್ಳೇದು ಹೂವು ಇಲ್ಲಲ್ಲ, ಬರೇ ಸಣ್ಣ ಮೊಗ್ಗದವು. ಏನು ಯಾರು ಹರಿದಗಿರಿದ್ರ ಹೊಲದಾಗಿನ ಹೂವು? ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಒಂಚೂರು ಲಕ್ಷ ಇಡ್ರಿ, ಬೇಲಿರ ಹಾಕ್ರಿ ಹೊಲಕ್ಕೆ ಅಂತಂದು. ಒಟ್ಟ ಮಾತು ಕೇಳಂಗಲ್ಲ ನಂದು. ಅಯ್ಯ ಹೌದು ನೋಡು, ಯಾವಕ್ಕೆ ಈಗ ಹರಿದಂಗೆ ಕಾಣಿಸ್ತೈತಿ ಹೂವು. ಇನ್ನು ನೀರು ಗಸೀತ ನೋಡು ತುಂಬ್ನ್ಯಾಗ. ಯಾವಕ್ಕೆ ಹರಿದಿದ್ದಾಳು? ಸುತ್ತಮುತ್ತ ನೋಡಿದ್ರೆ ಯಾರು ಕಾಣವಲ್ರು. ಎಷ್ಟರ ಇರ್ಬೇಕು ಇವ್ರಿ ಬೆಂಡೇರಿ ಸೊಕ್ಕು ಅಂತ. ನಾವು ನೀರು ಬಿಟ್ಟು ಹೊಲದಾಗ ಚೆಂದಾಗಿ ಮುಂಜಾನೆ ಸಂಜೆಲಿ ಓಡಾಡಿ ಗಿಡ ಬೆಳೆಸಿ ದೊಡ್ಡ ಮಾಡಿರ್ತೇವೆ ಅವನ್ನ. ಹೂ ಬಿಡೋದ್ರಾಗ ಇವ್ರು ಬಂದು ಕಿತ್ಕೊಂಡು ಹೋಗ್ತಾರಲ್ಲ. ಏನು ಇವ್ರ ಸಲುವಾಗಿ ಹಾಕಿರ್ತೇವೆ ನಾವು ಬೆಂಡ್ಲರಿಗೆ. ಏನೋ ಮಾರಿದ್ರೆ 4 ರೊಕ್ಕ ಹಾಕವು, ಮನೆ 4 ಹೂ ಹಾಕವಲ್ಲ ಪೂಜಾಕ್ಕೆ ಅಂತ ನಾವು ಹಾಕಿರ್ತೇವೆ. ಎಷ್ಟರ ಅನ್ಬೇಕಾತು, ಏನು ಅನ್ಬೇಕಾತು? ಮನೆ ಅಂತೇಳಿ ಹೂ ಬಿಡಂಗಿಲ್ಲ, ಹೊಲ್ದನ್ನು ಹೂ ಬಿಡಂಗಿಲ್ಲ. ಏನು ಮಾಡ್ಬೇಕಾತ ಅಂತ ಇವ್ರಿಗೆ. ನಾನು ನೋಡಿದ್ರೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೊಲದಾಗ ಜಗ್ಗ ಹೂ ಆಗ್ಯಾವ ಈ ಸಲ. ಒಂದು 40-50 kg ಹೂ ಹಾಕವು. ಮನೆ ಖರ್ಚಿಗೆ ರೊಕ್ಕ ಆದ್ವಲ್ಲ ಅನ್ನಂಗಾಗಿತ್ತು. ಯಾವಕ್ಕೆ ಆಡಿಸಿದ್ದಾಳು ನೋಡು ನಮ್ಮ ಹೊಲ್ದಾಗ ಕೈನ. ಕಾಣ್ಬೇಕಾಕಿ ಯಾವಕ್ಕೆ ಅಂತ ನನಗೆ ಗೊತ್ತಾಗಬೇಕು. ಆಕಿನೇನಿಲ್ಲ ಹಂಗೆ ನಡ ರೋಡ್ನಾಗ ಸೀರೆ ಬಿಚ್ಚ ಹೊಡಿತೇನೆ ನಾವೆಲ್ಲ ಹುಡಿನ. ಹೆಂಗೆ ಬಂದು ಹೊಲ್ದಾಗ ಕೈ ಇಡಕ್ಕೆ ಮನಸ್ಸಾಗಿರ್ಬೇಕು ಆಕಿಗೆ. ಯಪ್ಪ ಯಾಕೆ ಬೇಕು ಲಲ್ತಕ್ಕೆ? ಮೊದಲು ರಾವಣಾಗದಾಳೆ. ಈಗ ಮಾತಾಡ್ಸೋದ ಬೇಡಕಿನ್ನ. ಸುಮ್ಮನೆ ನೋಡ್ಯಾಳ ಇಲ್ಲ ಅನ್ನೋರ್ ಕತೆ ಹೋಗ್ಬಿಡ್ತಾನೆ. ಮನೆ ಮುಂದಿನ 4 ಹೂ ಹರಿದ್ರೆ ಸುಮ್ಮನೆ ಇಲ್ಲಕ್ಕಿ ಬಾಯಿಗೆ ಬಂದಂಗೆ ಬೇದಾಡ್ಯಾಳ. ಇನ್ನು ರೊಕ್ಕಕ್ಕೆ ಮಾರ ಅಂತ ಹೂನ ನಾ ಹರ್ಕೊಂಡು ಹೋದೆ ಅಂದ್ರೆ ಬಿಟ್ಟಾಳ ನನ್ನ. ಇರೋ 3 ಕೂದಲನ ಕಿತ್ತು ಕೈಯಾಗ ಕೊಡ್ತಾಳ. ಅಲ್ಲೇ ಅಡ್ಡಿ ಇಲ್ಲ. ನಮ್ಮ ಬುಳ್ಳೊಳ್ಳು ಉಪ್ಪಿಕ್ಕೆ ಬಂದಾಳೆ ಇವತ್ತು ಹೊಲಕ್ಕೆ. ಯಾರೂ ಇಲ್ಲ ಇವತ್ತು ಕೆಲಸಗಾರನ. ನಾನು ರಾಜ ಆಕಿನ ರಾಣಿ. ಅವನವನು ಆಗಿದ್ದಾಗಲಿ
ಗಾಬು ಗೂಬು ಗಾಬಕ್ ಅಂದ ಬಿಡೋದ